ಇಲ್ಲ ಹಸ್ಬೆಂಡು, ನಂಗೆ ತುಂಬಾ ಕೆಲಸ ಇದೆ. ಏನಾಗಲ್ಲ ಬನ್ರಿ. ಇಲ್ಲ ಹಸ್ಬೆಂಡು, ನಾನು ಬರ್ತಿಲ್ಲ. ಅಯ್ಯೋ ಹಸ್ಬೆಂಡು, ಏನಾಗ್ತಿದೆ? ಸುಸ್ತಾಗ್ತಿದೆ ಬನ್ರಿ. ಅಯ್ಯೋ ಹಸ್ಬೆಂಡು, ಇದಕ್ಕೆ ನಾನು ಹೇಳೋದು ಹೋಗ್ಬೇಡಿ ಅಂತ. ಏನೋ ಮಾತು ಕೇಳಲ್ಲ ಇವರು. ಏನ್ ಮಾಡ್ತೀರಾ ನೀವು? ಈಗ ನೀವು ಬಂದ್ ಕಾಪಾಡ್ತಿರೋ ಇಲ್ಲ ಅಲ್ಲ ಬಸ್ ಸ್ಟಾಪಿಗೆ ತರ್ತೀರಾ? ಬಂದೆ ಈ ಅಂತ ರಿಸ್ ಮಾತ್ರ ತಗೋಬೇಡಿ. ಬರ್ತಿರಲ್ವ ನೋಡಕ್ ಚಮಕ್ ಕೊಟ್ಟೆ. ಹಸ್ಬೆಂಡು, ನನ್ಗೆ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ನೀವೊಬ್ರು ಏನೋ ನನ್ನ ಜೊತೆ ಬಂದು ಈಜಾಡ್ಲಿ ಅಂತ ಹೇಳ್ದೇರಿ. ಬಂದ್ರಿ ಒಬ್ಬಗೆ ಬೋರ್ ಆಗತ್ತೆ. ಇಲ್ಲ ಹಸ್ಬೆಂಡು, ಬಟ್ಟೆ ಎಲ್ಲ ಒದ್ದೆ ಆಗೋಗತ್ತೆ. ನಂಗೆ ತುಂಬಾ ಕೆಲಸ ಇದೆ, ನೀವ್ ಈಜಿ. ನನ್ ಬಟ್ಟೆನು ಒದ್ದೆ ಆಗಿದ್ಯಲ್ರಿ, ಬನ್ರಿ. ಇಲ್ಲ ಹಸ್ಬೆಂಡು, ನಂಗೆ ತುಂಬಾ ಕೆಲಸ ಇದೆ, ಅರ್ಥ ಮಾಡ್ಕೊಳ್ಳಿ. ಆಯ್ತು ಬಿಡಿ. ಅಂತೂ ಇಷ್ಟು ದಿನ ಆದ್ಮೇಲೆ ನನ್ನ ಮಗ ಸೊಸೆ ಒಟ್ಟಿಗಿರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ನನ್ನ ಮಗಳು ಅಳಿಯಾನೇ ಕಾರಣ. ಇವರಿಬ್ರು ಸೇರ್ಕೊಂಡು ಅವರಿಬ್ರು ಒಂದಾಗೋದಕ್ಕೆ ತುಂಬಾ ಪ್ರಯತ್ನ ಪಟ್ರು. ಫಲಿತಾಂಶ ಎಷ್ಟು ಸಿಕ್ತು ಅಂತ ಹೇಳಕ್ಕಾಗಲ್ಲ. ನನಗೇನೋ ಅವರಿಬ್ರು ಒಂದಾಗ್ತಾರೆ ಅಂತ ನಂಬಿಕೆನೆ ಬರ್ತಿಲ್ಲಪ್ಪ. ಥೂ, ಅದೇನಂಗ ಅಡ್ಬಾಯ್ ಆಗ್ತೀಯ ನೀನು? ಅಲ್ವೇ, ಯಾರಾದ್ರೂ ಚೆನ್ನಾಗಿರೋದನ್ನ ನೋಡಿದ್ರೆ ನೀನ್ ತುಂಬಾ ಉರ್ಕೋತೀಯ ಅಲ್ವಾ? ಅದ್ಗೆ ಹಾಗಲ್ಲ ಹೋಗಮ್ಮ. ನಾನು ಸಂಜೆನ ತುಂಬಾ ಹತ್ತಿರದಿಂದ ನೋಡಿದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಾಗಂದೆ. ಅವರಿಬ್ರು ಚೆನ್ನಾಗಿದ್ರೆ ನಂಗೂ ಖುಷಿನೇ ಅಲ್ವಾ? ಅದ್ಗೆ ಆ ಖುಷಿ ಖಂಡಿತ ಈಡೇರುತ್ತೆ ಅತ್ತೆ. ಲೇ ದೀಪಾ, ನೀನೇನೆ ಮೈಯೆಲ್ಲ ಒದ್ದೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸೋಡಾ ಬುಡ್ಡಿ ಅದೆಲ್ ಬಿದ್ದು ಒದ್ದಾಡಿದ್ಯೋ ಏನೋ. ಇಲ್ಲ ಅತ್ತೆ, ನಾನು ಎಲ್ಲೂ ಬಿದ್ದಿಲ್ಲ. ನನ್ನ ಹಸ್ಬೆಂಡ್ ನನ್ನ ಮೇಲೆ ನೀರು ಹಚ್ಚಿದ್ರು. ಲೇ ದೀಪಾ, ಏನೇ ನೀನು? ಇಲ್ಲಿ ನರಸಿಂಹ ಸಂಜೆ ನನ್ನ ಜೀವನ ಸರಿ ಹೋಗಿಲ್ಲ ಅಂತ ನಾವೆಲ್ಲ ಬೇಜಾರ್ ಮಾಡ್ಕೊಂಡಿದೀವಿ. ನೀನ್ ಮಾತ್ರ ನಿನ್ ಗಂಡನ ಜೊತೆ ನೀರಲ್ಲಿ ಚಲ್ಲಾಟ ಆಡ್ಕೊಂಡ್ ಬಂದ್ಯಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ ಅಂಬುಜ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನನ್ನ ಮಗಳು ಅವರ ಅಣ್ಣನ ಜೀವನ ಚೆನ್ನಾಗಿರ್ಲಿ ಅಂತಾನೆ ಪ್ರಯತ್ನ ಪಡ್ತಾ ಇರೋದು. ಹೋಗ್ಲಿ ಬಿಡು ಪೊಲೀಸಪ್ಪ, ಆದ್ರೆ ಅದಕ್ಕೆ ಬಗ್ಗೆ ನೀವ್ ಯಾರು ಏನೋ ಯೋಚನೆ ಮಾಡ್ಬಿಡಿ. ಅಣ್ಣಂಗೆ ಅವ್ರು ಒಳ್ಳೆ ಹೆಂಡತಿಯಾಗಿ ಈ ಮನೆಗೆ ಒಳ್ಳೆ ಸೊಸೆಯಾಗಿ ಅವ್ರು ಇರ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಅದ್ ಹೇಗೆ ಹೇಳ್ತೀಯಾ? ನಾನು ಈ ಮನೆಯಿಂದ ಚಿರು ಅವ್ರ ಮನೆಗೆ ಹೋದಾಗ ಹೊಂದ್ಕೊಳಕ್ ನಂಗೂ ಕಷ್ಟ ಆಗಿತ್ತಲ್ವಾ. ಹೊಸ ಜಾಗ, ಹೊಸ ಜನ, ಆಮೇಲೆ ಎಲ್ರ ಜೊತೆ ಬೆರಿತಾ ಹೊಂದ್ಕೊಂಡು ಹೋಗ್ನಲ್ವಾ. ನಾವ್ ಈ ಮನೇಲಿ ಸಂಜನ ಜೊತೆ ಎಲ್ರು ಚೆನ್ನಾಗೇ ಇದ್ದೀವಿ, ಆದ್ರೆ ಅವಳು ನಮ್ಮನ್ನೆಲ್ಲ ಕಂಡ್ರೆ ಗುರ್ರ ಅಂತಾಳಲ್ಲೇ. ಅದಕ್ಕೆಲ್ಲ ಒಂದ್ ಸ್ವಲ್ಪ ಸಮಯ ಕೊಡ್ಬೇಕತ್ತೆ. ಆದ್ರೆ ಇವತ್ತು ಅವ್ರ ಖುಷಿಯಿಂದಾನೇ ಅಣ್ಣನ ಜೊತೆ ಫೋಟೋ ತೆಗ್ಸ್ಕೊಂಡ್ರಲ್ವಾ. ಹೌದಮ್ಮ, ನನಗೂ ನಿಂತರನೇ ನಂಬಿಕೆ ಬರ್ತಾ ಇದೆ ಅವರಿಬ್ರು ತುಂಬ ಖುಷಿಯಾಗಿರ್ತಾರೆ ಅಂತ. ಅದು ದೇವರು ಯಾವಾಗ ಕಂಡ್ಬಿಡ್ತಾನೋ ಏನೋ. ನಿನ್ನಲ್ಲಿರೋ ಒಳ್ಳೆತನಕ್ಕೆ ದೇವರು ನಿನಗೆ ಒಳ್ಳೆದನ್ನೇ ಮಾಡಿದ್ದಾನೆ. ಎಲ್ರಿಗೂ ಅಂತ ಅವಕಾಶ ಸಿಗ್ಬೇಕಲ್ಲ. ಅಂದ್ರೆ ಏನಣ್ಣ ನಿನ್ ಮಾತಿನ ಅರ್ಥ? ಸಂಜನ ಸರಿ ಇಲ್ಲ, ಅವಳು ಕೆಟ್ಟೋಳು ಅಂತನಾ? ನಾನೆಲ್ಲೇ ಹಾಗಂದೆ? ಹೆತ್ತವ್ರಿಗೆ ಒಳ್ಳೇದನ್ನ ಬಯಸ್ತಾ ಹೋಗಿದ್ ಮನೆಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋರ್ಗೆ ದೇವರು ಒಳ್ಳೇದನ್ನೇ ಮಾಡ್ತಾನೆ ಅನ್ನೋದಕ್ಕೆ ನನ್ನ ಮಗಳೇ ಸಾಕ್ಷಿ. ಆಯ್ತು ಬಿಡೋಣ. ಏನ್ ಬೆಂಗಳೂರು ಬಾವಾ, ನಮ್ಮ ಹಳ್ಳಿಲಿ ಕೆಲಸ ಮಾಡಿ ನಿಮ್ಗೆ ಸುಸ್ತಾಗ್ತಿರಾಗಿದೆ. ಹಂಗೇನಿಲ್ಲ ಕಣ್ರಪ್ಪ, ಕೆಲಸ ಮಾಡೋ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಓದಾಡ್ತಾ ಇದ್ದೀನಿ. ಕಷ್ಟಪಟ್ಟು ಕೃಷಿ ಮಾಡಿದ್ರೆ ತಾನೆ ಖುಷಿಯಾಗಿ ಕೂತ್ ತಿನ್ನಕ್ಕಾಗೋದು. ನಿಜ ಬಾವ, ಅದಕ್ಕೆ ಅಲ್ವಾ ನಮ್ಮ ರೈತನ ಅನ್ನದಾತ ಅನ್ನೋದು. ಸತ್ಯವಾದ ಮಾತು. ರೈತನ ಬರೀ ಅನ್ನದಾತ ಅಂದ್ರೆ ಸಾಲದು, ನಮ್ಮ ಆಪತ್ ಬಾಂಧವ ಅಂತಾನೂ ಹೇಳ್ಬೇಕು. ಏನಂದ್ರೆ ಕೆಲ್ಸ ಮಾಡಿದ್ದಾಯ್ತಾ? ಉಣ್ಣಕ್ ತಂದಿವ್ನಿ, ಹೊಸಿ ಬರ್ತೀರಾ?
ಹಸ್ಬೆಂಡು ಪ್ರತಿ 5 ಕಿಲೋಮೀಟರ್ಗೂ ಕನ್ನಡ ಮಾತಾಡೋ ಶೈಲಿ ಬದಲಾಗತ್ತಂತೆ. ಗೊತ್ತು ರೀ. ಇನ್ನೊಂದು ವಿಷಯ ಗೊತ್ತಾ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಮಂಡ್ಯ ಅಂತೆ. ಇನ್ ಬೆಂಗಳೂರಲ್ಲಿರೋ ಕೆಲವು ಹೊರ ರಾಜ್ಯದವರು ಕನ್ನಡನೇ ಕಲಿಯಲ್ಲ ಅಂತ ದಿಮಾಗ್ ತೋರಿಸ್ತಾರೆ. ಆದ್ರೂ ನಾವ್ ಯಾರು ಅದಕ್ಕೆ ತಲೆನೇ ಕೆಡ್ಸ್ಕೊಳಲ್ಲ. ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ಉಳಿಸೋದ್ರ ಬಗ್ಗೆ ನಮ್ ಜನ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಹೌದು ಬಾವ, ಆಲದ ಮರ ಥರ ವಿಶಾಲವಾಗಿ ಬೆಳೆದಿರೋ ನಮ್ಮ ಭಾಷೆನ ಉಳಿಸೋ ಜವಾಬ್ದಾರಿ ನಮ್ದು. ಏನ್ ಹಸ್ಬೆಂಡು ಎಷ್ಟು ಬೇಗ ಬರ್ತಿದ್ದೀರಾ? ಇರಿ. Ferox